ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಆನ್ಲೈನ್ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ 2026 ಏರ್ಪಡಿಸಲಾಗಿದ್ದು ಈ ವೇದಿಕೆ ಮಕ್ಕಳ ಪ್ರತಿಭೆ, ಸೃಜನಶೀಲತೆ ಮತ್ತು ದೇಶಾಭಿಮಾನವನ್ನು ಪ್ರದರ್ಶಿಸಲು ಒಂದು ಸುವರ್ಣ ಅವಕಾಶ ಆಗಿದೆ. ಈ ವರ್ಷದ ಥೀಮ್ ನಿಮ್ಮ ಮಗುವನ್ನ ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಸಿಂಗರಿಸಿ ಇತ್ತೀಚಿನ ಫೋಟೋ ಅಥವಾ ವಿಡಿಯೋವನ್ನ ಕಳುಹಿಸಿಕೊಡಬೇಕು. ಇನ್ನು ಸ್ಪರ್ಧೆಯ ವಿಭಾಗಗಳು 2 ರಿಂದ 5 ವರ್ಷ, ಇದರಲ್ಲಿ ಫೋಟೋ ಮಾತ್ರ ಕಳುಹಿಸಬೇಕು. 6 ರಿಂದ 10 ವರ್ಷ, ಇದರಲ್ಲಿ ದೇಶಭಕ್ತಿ ಗೀತೆಯೊಂದಿಗೆ ಕನಿಷ್ಠ 3 ನಿಮಿಷ ವಿಡಿಯೋವನ್ನ ಮಾಡಬೇಕು. 11 ರಿಂದ 14 ವರ್ಷ, ಇದರಲ್ಲಿ ದೇಶಭಕ್ತಿ ಭಾಷಣದೊಂದಿಗೆ ಕನಿಷ್ಠ 2 ನಿಮಿಷಗಳ ವಿಡಿಯೋವನ್ನ ಮಾಡಿಸುವಂತದ್ದು. ಇನ್ನು ಪ್ರತಿ ವಿಭಾಗಕ್ಕೂ ಬಹುಮಾನವನ್ನ ನೀಡಲಾಗುತ್ತೆ. ಫಸ್ಟ್ ಪ್ರೈಸ್ ಬೈಸಿಕಲ್ ಅಂಡ್ ಸ್ಟಡಿ ಟೇಬಲ್, ಸೆಕೆಂಡ್ ಪ್ರೈಸ್ ಸ್ಟಡಿ ಟೇಬಲ್ ವಿತ್ ಬುಕ್ ಶೆಲ್ಫ್, ಪಿಯಾನೋ, ಕೀಬೋರ್ಡ್, ಥರ್ಡ್ ಪ್ರೈಸ್ ಬುಕ್ ಶೆಲ್ಫ್. ಪ್ರತಿ ವಿಭಾಗದಲ್ಲೂ ಆಕರ್ಷಕ ಬಹುಮಾನವನ್ನ ಗೆಲ್ಲುವಂತಹ ಒಂದು ಸುವರ್ಣ ಅವಕಾಶ ಕೂಡ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಅಥವಾ ತುಳು ಯಾವುದಾದ್ರೂ ಒಂದು ಭಾಷೆಯನ್ನ ನೀವು ಇದರಲ್ಲಿ ಬಳಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 16ರಂದು. ಇನ್ನು 2 ವಿಭಿನ್ನ ಕೋನಗಳ ಫೋಟೋಗಳು, ಒಂದು ಪ್ರದರ್ಶನದ ವಿಡಿಯೋವನ್ನ ನೀವು ವಾಟ್ಸ್ಆಪ್ಗೆ ಕಳುಹಿಸಬೇಕು. ವಾಟ್ಸ್ಆಪ್ಗೆ ಕಳುಹಿಸಬೇಕಾದಂತಹ ನಂಬರ್ 7026637705. ಹಾಗೇನೆ ಹೆಚ್ಚಿನ ಮಾಹಿತಿಗಾಗಿ 7349299174 ಅಥವಾ 8748800066ಗೆ ನೀವು ಕರೆಯನ್ನ ಮಾಡಬಹುದು. ಇನ್ನು ಮೇಲ್ ಮೂಲಕ ಕೂಡ ನೀವು ಸಂಪರ್ಕ ಮಾಡಬಹುದು. vkwebmail 123@gmail.com ಅನ್ನ ಸಂಪರ್ಕಿಸಬಹುದು. ಇನ್ನು ಕಡ್ಡಾಯವಾಗಿ ಈ ವಿವರಗಳು ಇರಬೇಕು. ಒಂದು ಮಗುವಿನ ಹೆಸರು, ವಯಸ್ಸಿನ ದಾಖಲೆ, ಆಧಾರ್ ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರ ಇರಬೇಕು. ವಿಳಾಸ, ಸಂಪರ್ಕ ಸಂಖ್ಯೆ, ಶಾಲೆಯ ಹೆಸರು, ತರಗತಿ, ಊರಿನ ಹೆಸರು ಕೂಡ ಕಡ್ಡಾಯವಾಗಿ ನಮೂದಿಸಿರಬೇಕು. ಇನ್ನು ಪ್ರಮುಖ ಸೂಚನೆ ಇದೆ, ಹಿಂದಿನ ವರ್ಷಗಳ ಫೋಟೋ ಅಥವಾ ವಿಡಿಯೋಗಳನ್ನ ಸ್ವೀಕರಿಸಲಾಗುವುದಿಲ್ಲ. ನಕಲಿ ಅಥವಾ ಮರುಬಳಕೆಯ ವಿಷಯ ಪತ್ತೆಯಾದ್ರೆ ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಗುತ್ತೆ. ಸ್ಪಷ್ಟವಾಗಿ ಕಾಣುವಂತಹ ಫೋಟೋ ಹಾಗೂ ವಿಡಿಯೋಗಳನ್ನ ಮಾತ್ರ ಪರಿಗಣಿಸಲಾಗುತ್ತೆ. ವಿಜೇತರನ್ನ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಗಳಲ್ಲಿ ಪ್ರಕಟಿಸಲಾಗುತ್ತೆ. ಇನ್ನು ಬಹುಮಾನ ವಿತರಣೆ ತೊಕ್ಕೊಟ್ಟು ಶೋರೂಮ್ ನಲ್ಲೇ ನಡೆಯಲಿಕ್ಕಿದೆ. ಬಹುಮಾನ ಸ್ವೀಕರಿಸುವ ಸಂದರ್ಭದಲ್ಲಿ ಮಗು ಹಾಗೂ ಪೋಷಕರ ಹಾಜರಾತಿ ಕಡ್ಡಾಯವಾಗಿರುತ್ತೆ. ಪ್ರತಿ ವಿಭಾಗದಲ್ಲಿ ಮೊದಲ 3 ಸ್ಥಾನಗಳಿಗೆ ಬಹುಮಾನ, ಪದಕ ಹಾಗೂ ಪ್ರಮಾಣ ಪತ್ರವನ್ನ ನೀಡಲಾಗುತ್ತೆ. ಫಲಿತಾಂಶವನ್ನ 15 ದಿನಗಳೊಳಗೆ ಪ್ರಕಟಿಸಲಾಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಹಾಗೂ ಕಾಸರಗೋಡು ಜಿಲ್ಲೆಗಳ ನಿವಾಸಿಗಳು ಮಾತ್ರ ಭಾಗವಹಿಸಬಹುದು. ಆಡಳಿತ ಮಂಡಳಿಯ ತೀರ್ಮಾನವೇ ಅಂತಿಮ ಆಗಿರುತ್ತೆ.